ಮಹಾಲಕ್ಷ್ಮಿ ಏನಾಯ್ತು? ಇವತ್ತು ಆಫೀಸಲ್ಲಿ ಏನಾಯ್ತು ಅಂತ ಹೇಳಿ. ಏನು ಇಲ್ವಲ್ಲ, ಏಕೆ? ನಾನ್ ನಿಮ್ ಹೆಂಡ್ತೀರಿ, ನನ್ನ ಹತ್ರ ಏನು ಹೇಳ್ಕೋಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀರಾ? ಅಯ್ಯೋ, ನಿನ್ನ ಹತ್ರ ಹೇಳ್ಕೊಳ್ದೇ ಇರೋಂಥದ್ದು ಏನು ನಡಿಲಿಲ್ಲ ಮಾರಾಯ್ತಿ. 2 ದಿನದಿಂದ ಸಪ್ಪಗಿದ್ದಿದ್ ನಿಮ್ ಮೇಡಮು ಇವತ್ತು ಆಫೀಸಿಂದ ಬರ್ತಾ ಎಷ್ಟು ಖುಷಿಯಾಗಿದ್ರು. ಅದಕ್ಕೆ ಕಾರಣ ಏನು? ರಾಜನ್ ಕೇಳೋಣ ಅಂದ್ರೆ ಅವ್ ನನ್ ಕೈಗೆ ಸಿಗಲ್ಲ. ಇನ್ ನಮ್ಮಲ್ಲ ಅವ್ರ ಯಜಮಾನ್ರು ಏನೋ ಹೇಳಿದ್ರು, ಆದ್ರೆ ಏನ್ ಹೇಳಿದ್ರು ಅನ್ನೋದು ನನಗೆ ಅರ್ಥ ಆಗ್ಲಿಲ್ಲ. ಇನ್ನು ನೀವು ಹೆಂಡತಿ ಇದ್ದಾಳೆ ಅನ್ನೋದನ್ನ ಮರ್ತು ಬಿಟ್ಟಿದ್ದೀರಾ. ತಿರ್ಗಾ ಶುರು ಮಾಡ್ಬೇಡ್ವೆ. ಏನೋ ಸಮಸ್ಯೆ ಇತ್ತು, ಅದಕ್ಕೆ ಬೇಜಾರ್ ಮಾಡ್ಕೊಂಡಿದ್ರು. ಈಗ ಸಮಸ್ಯೆ ಬಗೆಹರಿದಿದೆ, ಅದಕ್ಕೆ ಖುಷಿಯಾಗಿ ಮನೆಗೆ ಬಂದ್ರು. ಹಾ ಹಾ ಹಾ, ಗಿಣಿ ಗಿಣಿ ಒಪ್ಪಿಸ್ದಂಗ್ ಒಪ್ಪಿಸ್ಬಿಟ್ರಿ. ಕೊನೆಗೂ ಆ ಸಮಸ್ಯೆ ಹೇಗ್ ಬಗೆಹರಿತು ಅಂತ ಹೇಳಿಲ್ಲ ನೋಡಿ ನೀವು. ನೋಡು, ಅದು ಆಫೀಸಿಗೆ ಸಂಬಂಧಪಟ್ಟಿದ ವಿಷಯ. ಅದನ್ನ ಯಾರ ಹತ್ರನೂ ಹೇಳ್ಬಾರ್ದು ಅಂತ ಹೇಳಿದ್ದಾರೆ. ಮನೆಯವ್ರ ಹತ್ರನೂ ಯಾರ ಹತ್ರನೂ ಡಿಸ್ಕಸ್ ಮಾಡಬಾರ್ದು ಅಂತಾನು ಮೇಡಮ್ ಹೇಳಿದ್ದಾರೆ. ಅದಕ್ಕೆ ಹೇಳಲಿಲ್ಲ. ನೋಡು, ಸಮಸ್ಯೆ ಬಗೆಹರಿತು ಅಂತ ಹೇಳ್ದೆ ತಾನೆ, ಹೋಗಿ ನೆಮ್ಮದಿಯಾಗಿ ಮಲ್ಕೋ. ನೀನ್ ಮತ್ತೆ ಹೊಸ ಸಮಸ್ಯೆ ಹುಟ್ಟಾಕ್ಬೇಡ. ಹೌದು ಹೌದು, ನಾನು ಏನ್ ಮಾತಾಡಿದ್ರು ನಿಮಗ್ ಸಮಸ್ಯೆ ಅನ್ಸುತ್ತಲ್ವಾ? ಸರಿ ಬಿಡಿ, ನಾನು ಇದ್ರೆ ತಾನೇ ಸಮಸ್ಯೆ, ನಾನೇ ಹೋಗ್ತೀನಿ. ಅಯ್ಯೋ ಮಹಾಲಕ್ಷ್ಮಿ, ಇಷ್ಟಕ್ಕೆಲ್ಲ ಕೋಪ ಮಾಡ್ಕೊಂಡು ತವ್ರ ಮನೆಗೆ ಹೋಗೋದಾ? ಅಸೆ ನೋಡು, ನನ್ನ ತವ್ರ ಮನೆ ಕಳ್ಸಿ ನೀವು ಆರಾಮಾಗಿರ್ಬೇಕು ಅಂತನಾ? ಹಂಗೆಲ್ಲ ಆಗಲ್ಲ. ಹಲೋ ಅನು, ಇವತ್ತು ಒಂದಿನ ನಾನು ನಿನ್ ರೂಮಲ್ಲಿ ಮಲ್ಕೊಳ್ಳ? ಅಯ್ಯೋ ಅತ್ತೆ, ಏನ್ ಹೀಗೆ ಕೇಳ್ತಿದ್ರಾ? ಯು ಕ್ಯಾನ್ ಕಮ್. ಥ್ಯಾಂಕ್ಸ್ ಅನು. ಸರಿ ಅತ್ತೆ. ನಾನು ಹೋಗ್ತೀನಿ, ನೀವು ಕೂತ್ಕೊಂಡು ಟಿವಿ ನೋಡಿ. ನಿನ್ಗೇನೋ ಬಂತು ದಾಡಿ? ಇಷ್ಟೊತ್ತಲ್ಲಿ ಇಷ್ಟೊಂದು ಕುಡ್ಕೊಂಡು ಬಂದಿದ್ಯಾ? ಆಯ್ತು, ರಾಣಿಯಲ್ಲಿ ಮಾತಾಡ್ಬೇಡ. ಗೋಸ್ಕರ ಇಷ್ಟೊತ್ತು ಕಾದು ಕಾದು ಪಾಪ ಊಟನು ಮಾಡದೆ ಮಲ್ಕೊಂತು ಮಗು. ಅಲ್ಲ, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ? ಜವಾಬ್ದಾರಿ ಅನ್ನೋದೇನ ಇದೆಯೇನೋ ನಿಮ್ಗೆ? 18 ವರ್ಷದಿಂದ ಅವಳು ಕೇಳ್ತಿದ್ದ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ರಾಣಿಯಲ್ಲಿ ರಾಣಿ 18 ವರ್ಷದಿಂದ ನನ್ನ ಎದೆಲೆ ಬಚ್ಚಿಟ್ಕೊಂಡಿರೋ ಸತ್ಯನ ಇವತ್ತು ನಿನಗೆ ಹೇಳಬೇಕು. ಪುಟ್ಟ ಹೇಳ, ಹೇಳ ಪುಟ್ಟ. ಅಷ್ಟೊತ್ತಿಂದ ಪುಟ್ಟ ಹೇಳು. ಮಗು ಮಲಗಿದೆ, ಎಬ್ಬಿಸ್ಬೇಡ ಬಾರು. ನನ್ನ ಮಗಳಿಗೆ ನಾನು ಸತ್ಯ ಹೇಳ್ಬೇಕು. ಮಾತಾಡ್ಬೇಡ, ಮಾತಾಡ್ಬೇಡ. ನನ್ನ ಮಗಳಿಗೆ ಸತ್ಯ ಹೇಳ್ಬೇಕು. ನೀನ್ ಸತ್ಯಕ್ಕೆ ಬಾ, ಎದ್ದು ಬಾ, ಎದ್ದು ಬಾ ಈಗ. ಎದ್ದು ಬಾ, ನಡಿ ನಡಿ ಇವಾಗ, ನಡಿ 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 ನಡಿ.